ಅಂದರೆ ಬರೀ ರಾಜಕಾರಣಿಗಳ ಕೆಲಸ ಇಲ್ಲ, ಸ್ವಚ್ಛತೆ ಅಂದರೆ ಬರೀ ಲೀಡರ್ಸ್ ಕೆಲಸ ಅಂತಲ್ಲ. ಎಲ್ಲರೂ ಕೈ ಜೋಡಿಸಿ ಸ್ವಚ್ಛತೆಯನ್ನು ಕಾಪಾಡಿದ್ರೆ ನಮ್ಮ ಊರು ನಗರ ಸ್ವಚ್ಛವಾಗಿರುತ್ತೆ. ಸ್ವಚ್ಛತೆಯನ್ನು ಕಾಪಾಡಿ ಬರೀ ಪೌರ ಕಾರ್ಮಿಕರು ಮಾತ್ರ ಮಾಡಬೇಕು ಅನ್ನೋದಿಲ್ಲ. ಆ ಕೆಲಸವನ್ನು ಮಾಡಲಿಕ್ಕೆ ಕೋಟಿಗಟ್ಟಲೆ ದುಡ್ಡು ಕೊಡ್ತೀನಿ ಅಂದ್ರೆ ಯಾರು ಮತ್ತೊಬ್ಬರು ಯಾರು ಹೋಗ್ಲಿಕ್ಕೆ ಸಿಗ್ತಾ ಇಲ್ಲ. ಅವರು ಮನುಷ್ಯರು, ಅವರು ಕೂಡ ಸ್ವಚ್ಛತೆ ನಮ್ಮ ಎಲ್ಲ ನಮ್ಮ ಪಾಲಿಗೆ ದೇವರಿದ್ದಂಗೆ ಅವರೆಲ್ಲ ಸ್ವಚ್ಛತೆ ಕಾಪಾಡುವಂಥ ಸೇನಾನಿಗಳು. ಅವ್ರಿಗೂ ಕೂಡ ಆರೋಗ್ಯ ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ನಾವೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ನಿಮ್ಗೆ ಏನಾದರೂ ಕಸದ ಗಾಡಿಗಳ ಸಮಸ್ಯೆ ಇದೆ, ಕಸದ ಗಾಡಿಗಳು ಬರ್ತಾ ಇಲ್ಲ ಅಂತಂದರೆ ನನ್ನ ನಂಬರ್ಗೆ ನೇರವಾಗಿ ನಮಗೆ ಸಂಪರ್ಕ ಮಾಡಬಹುದು, ಅಥವಾ ನಮ್ಮಲ್ಲಿ AWE ಎನ್ವೈರನ್ಮೆಂಟಲ್ ಇದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಕಾಲ್ ಮಾಡಿದ್ರೆ ನಾವು ಅದನ್ನು ಕಳಿಸ್ಕೊಡ್ತೀವಿ. ನಮ್ಮಲ್ಲಿ ಎಷ್ಟೋ ವಾಟ್ಸಪ್ ಗ್ರೂಪ್ಸ್ ಇದೆ, ಅಲ್ಲಿ ನಮಗೆ ಪ್ರತಿನಿತ್ಯ ಆಗ್ತಾ ಇರ್ತಾರೆ, ಇಲ್ಲಿ ನಮಗೆ ಕಸದ ಗಾಡಿ ಬಂದಿಲ್ಲ ಅಂತ ಕೊಟ್ಟ ತಕ್ಷಣ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ, ಅಲ್ಲಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಕಸದ ರಾಶಿ ಆಗ್ತಾ ಇದ್ದಾರೆ ಅಂತ ನಾವು ನೈಟ್ ಬೀಟ್ಸ್ನ ಕೂಡ ಮಾಡ್ತಾ ಇದ್ದೀವಿ. ಪ್ರತಿ ರಾತ್ರಿ ನಾವು ನೈಟ್ ಬೀಟ್ಸ್ನ ಮಾಡೋದು, ನೈಟ್ ಬೀಟ್ಸ್ ಮಾಡಿ ಅಲ್ಲಿ ಸಿಕ್ಕದವ್ರಿಗೆ ಅವೇರ್ನೆಸ್ ಕೊಟ್ಟು ಮತ್ತೆ ಇಲ್ಲಿ ಕಸ ಆಗಬಾರ್ದು ಅಂತ ಅವೇರ್ನೆಸ್ ಕೂಡ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ನಮ್ಮೊಟ್ಟಿಗೆ ನಾವು ಪೊಲೀಸ್ ಇಲಾಖೆ ಕೂಡ ಕೈ ಜೋಡಿಸಿ ಎಲ್ಲರಿಗೂ ಅವೇರ್ನೆಸ್ ಕೊಟ್ಟು, ಮುಂದೆ ನೀವು ಈ ರೀತಿ ಮಾಡಿದರೆ ಹಾಕುವಂಥವು ಯಾವ ಕಸವನ್ನು ತಂದು ಹಾಕ್ತಿರೋ ವಾಹನಗಳು ಅವ್ರಿಗೆ ಜಪ್ತಿ ಮಾಡ್ತೀವಿ, ಆಮೇಲೆ FIR ಹಾಕ್ತೀವಿ ಅಂತ ಕೂಡ ಅವ್ರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಸ್ವಚ್ಛತೆ ಮಾಡಿದ ಕಡೆ ಮತ್ತೆ ಗಲೀಜು ಮಾಡ್ತಾ ತಗೊಂಬಂದು ಕಸಗಳು ಹಾಕ್ತಾ ಇದ್ರೆ ಯಾರು ಹಾಕ್ತಾರೆ ಅಂತ ಗೊತ್ತಾದಲ್ಲಿ ಆ ಕಸವೆಲ್ಲ ತಗೊಂಬಂದು ಅವರ ಅಂಗಡಿ ಮುಂದೆನೆ ಇಲ್ಲ ಅವರ ಮನೆ ಮುಂದೆ ಸುರಿತೀವಿ. ಅದನ್ನ ನಾವು ಯಾರು ಕ್ಲೀನ್ ಮಾಡೋದಿಲ್ಲ. ಕಸವನ್ನ ಪಕ್ಕದವ್ರ ಮನೆ ಹಾಕ್ಬಿಟ್ಟು ನನ್ನ ಮನೆ ಸ್ವಚ್ಛವಾಗಿ ಇಟ್ಕೊಳ್ತೀವಿ ಅಂತ ಹೇಳೋದು ಎಷ್ಟು ಸರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ತರ ಯಾವ್ದು ಮರುಕಳಿಸಿದ್ದಾರೆ, ನಿಮಗೆ ಏನಾದ್ರು ತೊಂದರೆ ಇದೆ, ಕಸದ ಗಾಡಿ ಬರ್ತಿಲ್ಲ, ದಯಮಾಡಿ ನಮ್ಮ ವಾಟ್ಸಪ್ಪಲ್ಲಿ ಒಂದು ವಾಟ್ಸಪ್ ಮೆಸೇಜ್ ಹಾಕಿಕೊಂಡು ನಾವು ರೆಸ್ಪಾಂಡ್ ಮಾಡ್ತೀವಿ, ಸ್ಪಂದಿಸ್ತೀವಿ. ಅದು ನಮ್ಮ ಕರ್ತವ್ಯ, ನಾವು ಅದನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಈ ಕಸಗಳನ್ನ ಹಾಕುವುದು, ರಾಶಿಗಳನ್ನ ಹಾಕಿ ನಮ್ಮ ಜನಗಳ ಸ್ವಾಸ್ಥ್ಯವನ್ನ, ಪರಿಸರವನ್ನು ಹಾಳು ಮಾಡಿದಲ್ಲಿ ಅವ್ರಿಗೆ ಕಠಿಣವಾದಂತಹ ಶಿಕ್ಷೆ ವಿಧಿಸಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ಸರಿ, ಮೊದಲನೇದಾಗಿ ನಾವು ಸ್ವಚ್ಛತೆಯನ್ನು ಮಾಡಿಕೊಂಡು ಅಲ್ಲಿಗೆ ನೈಟ್ ಬಿಟ್ ಶುರು ಮಾಡೋದು, ಮತ್ತೆ ಕಸ ಹಾಕಿದಂಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಫ್ರೀಕ್ವೆಂಟ್ ಆಗಿ ಎಲ್ಲಿ ಏನಾಗ್ತಿದೆ ಅಂದ್ರೆ ನಮ್ಮಲ್ಲಿ ಅಕ್ಕಪಕ್ಕದಲ್ಲಿ ಇಂಡಸ್ಟ್ರೀಸ್ ಜಾಸ್ತಿ ಇರೋದ್ರಿಂದ ಹಲವಾರು ಜನ ಇಲ್ಲಿಂದ ನೈಟ್ ಶಿಫ್ಟ್ಗೆ ಅಂತ ಹೋಗ್ತಾರೆ. ನಮ್ಮ ಕಸದ ಗಾಡಿಗಳ ಬೆಳಗ್ಗೆ ಹೋದಾಗ ಅವ್ರು ಶಿಫ್ಟಲ್ಲಿ ಸಿಗ್ದಿಲ್ಲ ಕಾರಣ ತಂದು ನೈಟ್ ಡಂಪ್ ಮಾಡ್ತಾ ಇರೋದು ಗೊತ್ತಾಗ್ತಿತ್ತು. ಅವ್ರಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಈಗ ಹೇಳ್ದಂಗೆ ಹೈವೇಗಳಲ್ಲಿ ಎಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ಈ ಹೈವೇಗಳಲ್ಲಿ ವೆಹಿಕಲ್ಸ್ ಪಾಸ್ ಆಗುತ್ತೆ, ಅಲ್ಲಿ ಹಾಕಿ ಹೋಗ್ತಾರೆ. ಸೊ ಯಾವ್ಯಾವ ಅಥವಾ ಬ್ಲಾಕ್ ಸ್ಪಾಟ್ಗಳನ್ನ ಐಡೆಂಟಿಫೈ ಮಾಡಿದ್ದೀವಿ, ಅಲ್ಲಿ ಎಲ್ಲಾದ್ರೂ CCTV ಕ್ಯಾಮ್ರಾಗಳನ್ನ ಅಳವಡಿಸಿಕೆ ನಾವು ಕ್ರಮ ತಗೊಂಡಿದ್ದೀವಿ. ಇನ್ನ ಶಾರ್ಟ್ಲಿ 1 ಮಂತ್ ಒಳಗಡೆ ಎಲ್ಲಾ ಕಡೆಗೂ CCTV ಟಿವಿಯನ್ನು ನಾವು ಹಾಕಿಸ್ತಾ ಇದ್ದೀವಿ.